ಎಲ್ರು ಹೇಳ್ತಿದ್ರು ಅವನ ಅಮ್ಮನ್ ದೊಡ್ಡ ಗಾಂಡು ನನ್ ಮಗ ಅಂತ. ಅಲ್ಲ ಕಲ್ಲು ಅಂತ. ಕಲ್ಲು ಬನ್ಮೂಸು ನಾಯಿದು ಜಲ್ಲು ಜಲ್ಲು ಗೈಸ್ ಜಲ್ಲು. ಅಂಡ್ ಇನ್ನೊಂದು ಏನ್ ಮಿಂಡ್ರಿ ನಾಟಕ. ಇನ್ ಮುಂದೆ ನನ್ನನ್ನ ನೀವೇ ಬೆಳೆಸ್ಬೇಕು. ಓಹೋ ಇದು ಮ್ಯಾಟ್ರು. ನಾನು ಇದೇನಪ್ಪ ಇವನು ಅಂತಾನೆ ಅಂತೀನಿ. ಕಳ್ರು ನಂಬ್ರು ಕುಳ್ರು ನಂಬಾರ್ದು. ಅಲ್ಲ, ಕುಳ್ಳೂರ್ ನಂಬರು ಇಂಥ ಕೀರ್ತಿನ ಯೂಸ್ ಮಾಡ್ಕೊಂಡು ಬೆಳೆದಂತ ಗಾಂಡು ನಂಬರ್. ಯು ಆರ್ ರೈಟ್ ಬ್ರೋ. ಅವನ ಅಮ್ಮನ್ ಗಂಡ್ಸಾಗು ಅಂದ್ರೆ ಇಲ್ಲ ನಾನು ಗಾಂಡು ಆಯ್ತೀನಿ ಅಂತಾನೆ. ಗಾಂಡು ನನ್ ಮಗ. ಅದೇನದು ಒಳಗಡೆ ಹಾಕಿ ಅವನ ಅಮ್ಮನ್ ಹೇಳ್ಕೊಂಡ್ ತಿನ್ಬಿಡು. ಗಾಂಡು ಏನೋ ವಾಯ್ಸ್ ಮೆಸೇಜ್ ಮಾಡಿದ್ದಾನೆ, ಬನ್ನಿ ನೋಡ್ಕೊಂಡ್ ಬನ್ನಿ. ನಮ್ಮಂತೂ ಸೂಳೆ ಮಗನೇ ನೋಡ್ಕೊ, ಇನ್ನೊಂದ್ 2 ದಿವಸ ನೀನ್ ತಿಕಾ ಕೇಸ್ಕೊಂಡಿಲ್ಲ ದಿಸಾ ನೀನ್ ನಮ್ಮನ್ನ ನಾನು ಬೈಯಲ್ಲ, ಕೆಟ್ಟ ಮತ್ ಬೈಯಲ್ಲ. ಗೈಸ್ ಅವನದು ವಾಯ್ಸ್ ಮೆಸೇಜ್ ಇನ್ನೂ ಇದೆ, ಸೊ ಅದನ್ನ ಪಾರ್ಟ್ 2 ಮಾಡಿ ಬಿಡ್ತೀನಿ ಗೈಸ್. ಒಂದೇ ವಿಡಿಯೋಲಿ ಬಿಟ್ಬಿಟ್ರೆ ಲೆಂತ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅವನ ಅಮ್ಮನ ಸರ್ರಾಗಿ ಕೊಡ್ತೀನಿ ಅವನಿಗೆ. ಒಂದ್ ದಿವಸ ಕುತಿಕ ಮುಚ್ಕ ಮನೆ ನಡಿ ಆಲೂಗೆಡ್ಡೆ. ಇವತ್ತು ದಾವಣಗೆರೆಯಲ್ಲಿ ಇಷ್ಟು ಅಳಿತೀನಿ ಅಂತ ಗೊತ್ತಿರ್ಲಿಲ್ಲ ಗೈಸ್. ದಾವಣಗೆರೆಯಲ್ಲಿ ನಾನು ಇಷ್ಟೊಂದು ಅಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತದು. ದಾವಣಗೆರೆಯಲ್ಲಿ ಇಷ್ಟೊಂದು ಅಳಿತೀನಿ ಅಂತ ಯಾರಲ್ಲೇ ನೀನ್ ಕನ್ನಡ ಹೇಳ್ಕೊಟ್ಟಿದ್ಲಿ? ಫಸ್ಟ್ ಕನ್ನಡ ಕಲಿಯ. ಸಂಕ್ರಾಂತಿಯ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ನಮ್ಮ ಹುಡುಗರು ಸುಮ್ಮನೆ ಬಂದು ನೀನು ಕಮೆಂಟ್ ಹಾಕಲ್ಲ ಕಣೋ ಅಕ್ಕ ಅಂತ. ಇವಾಗ ಕನ್ಫರ್ಮ್ ಆಗೋಯ್ತು ನೀನು ಅಕ್ಕನೇ. ಯಾಕೆ ಹೇಳು? ರಂಗೋಲಿ ಬಿಡಿಸಿದ್ದಿಲ್ಲ, ಫಸ್ಟ್ ಪ್ರೈಸ್ ಬೇರೆ ಬಂದಿದ್ದೆಲ್ಲ, ಅಕ್ಕನೇ ನೀನು ಫಿಕ್ಸು. ಎಲ್ಲ ಗೈಸ್ ಇನ್ಮೇಲೆ ಅಕ್ಕ ಅಂತ ಕರೀರಿ. ಅಕ್ಕ. ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬೆಡ್ ನ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡೋದಕ್ಕೆ ಹೋದ. ಬಟ್ಟೆ ಬಿಚ್ಚದೇನೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ಬಿಡ್ತೇನೋ ಸ್ನಾನ ಮಾಡ್ಕೊಂಡು. ನೀನು ಗೊಜ್ಜೆ ಕಣೋ, ನೀನು ಗೊಜ್ಜೆ ಅನ್ನೋದೇನು ಕೇಳು ಇದಕ್ಕೆ. ಸರ್ ಅದ್ ಬಿಡು, ನೀನು ಪ್ಯಾಂಟ್ ಹಾಕೊಂಡು ಕಕ್ಕ ಮಾಡ್ತೀಯ, ಪ್ಯಾಂಟ್ ಬಿಚ್ಬಿಟ್ಟು ಕಕ್ಕ ಮಾಡ್ತೀಯ. ನನ್ಗನ್ಸುತ್ತೆ ನೀನು ಪ್ಯಾಂಟ್ ಹಾಕೊಂಡೇ ಕಕ್ಕ ಮಾಡ್ತೀಯ ಅನ್ಸುತ್ತೆ. ಯಾಕಳು? ಸ್ನಾನ ನೀನು ಬಟ್ಟೆ ಹಾಕೊಂಡೇ ಮಾಡ್ತೀಯ ಅಂದ್ಮೇಲೆ ಕಕ್ಕನ ನೀನು ಪ್ಯಾಂಟ್ ಹಾಕೊಂಡೇ ಮಾಡ್ತೀಯ ತಾನೆ. ಔಟ್ಫಿಟ್ ನ ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪೊಂಗಲ್ ಮಾಡಿದ್ರು, ಅದನ್ನ ತಿನ್ಕೊಂಡು. ಆ ಪೊಂಗಲ್ ತಿನ್ನೋದ್ ನೋಡು, ಪ್ಲೇಟ್ ಅಲ್ಲಿ ತಿನ್ನೋದ್ ನೋಡು. ನೀನೇನಲ್ಲ ಗ್ಲಾಸ್ ಅಲ್ಲಿ ತಿಂತೀಯಲ್ಲ ಪೊಂಗಲಲ್ಲಿ. ನೀನ್ ಇರೋದ್ ನೋಡ್ರು ಆನೆ ತರ ಇದೆಯಾ. ಆನೆಗೆಲ್ಲೋ ಸಾಲುತ್ತೆ ಇರುವೆ ತಿನ್ನಷ್ಟು. ಇಲ್ಲಿ ಸಂಕ್ರಾಂತಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಕ್ಕೆ ಹೋಗಿದ ತಕ್ಷಣ ದೋಸೆನ ತಿಂದು ಎಲ್ಲಾರನು ಮಾತಾಡಿದ್ವಿ ಅಲ್ಲ ಕಣೋ, ಎಲ್ಲರ ಜೊತೆ ಮಾತಾಡಿದ್ವಿ ಅಂತ ಕಣೋ. ಅದ್ರಲ್ಲಿ ಆಲೂಗೆಡ್ಡೆ ಫಸ್ಟ್ ಕರೆಕ್ಟ್ ಕನ್ನಡ ಮಾತಾಡೋದು ಕಲೀಲಿ. ಆಲೂಗೆಡ್ಡೆ ನನ್ ಮಗನೇ ಕನ್ನಡ ಕಲಿ.